ಹಾಯ್ ವೆಲ್ಕಮ್ ಬ್ಯಾಕ್ ಟು ತ್ರಿಲಿಯೋ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಬ್ಯಾಚುಲರ್ ಸ್ಪೆಷಲ್ ಪೆಪ್ಪರ್ ಚಿಕನ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ಒಂದು ಬೌಲಲ್ಲಿ ಮೆಣಸು ಪೆಪ್ಪರನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ಬೌಲಷ್ಟು ನಾನು ಚಿಕನನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪ್ಲೇಟಲ್ಲಿ ನಾನು ಒಗ್ಗರಣೆಗೆ ಇಂಗ್ರೀಡಿಯೆಂಟ್ಸನ್ನು ಇಟ್ಕೊಂಡಿದ್ದೀನಿ. ಸೊ ಏನೇನು ಇಟ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಆಲ್ರೆಡಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಇವಾಗ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಹಾಕ್ಕೊಳ್ಳುವಾಗ ನಾವು ನಾನ್ ವೆಜ್ ಐಟಮ್ ಆಗಿರೋದ್ರಿಂದ ನಾರ್ಮಲಾಗಿ ಎಣ್ಣೆ ನಾವೇನು ಹಾಕ್ಕೊಳ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆನ ನಾವು ಹಾಕೋಬೇಕಾಗತ್ತೆ. ಯಾಕಂತ ಹೇಳಿದರೆ ನಾನ್ ವೆಜ್ ಐಟಮ್ಸ್ಗೆ ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನಾನು ಫಸ್ಟ್ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಒಂದು 2 ಸೆಕೆಂಡ್ ಆದ ಕೂಡಲೇ ಅದನ್ನು ತಗೊಂಡ್ಬಿಡ್ತೀನಿ. ಯಾಕಂದರೆ ಅದು ಫುಲ್ ಕಪ್ಪಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಕರಿಬೇವಿನ ಸೊಪ್ಪು ನಾನು ಗಾರ್ನಿಷಿಂಗಿಗೆ ಇಟ್ಕೋತಾ ಇರೋದು. ಸೊ ಫಸ್ಟ್ ಅದನ್ನು ಎಣ್ಣೆಗೆ ಹಾಕಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಇವಾಗ ನಾನು ಎಣ್ಣೆ ಕಾದ್ಮೇಲೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಕಾಯಬೇಕು. ಸೊ ಅದು ಕಾದ ನಂತರನೇ ನಾವು ಹಸಿ ಮೆಣಸಿನ್ಕಾಯನ್ನು ಹಾಕೋಬೇಕು, ಇಲ್ಲಾಂದರೆ ಅದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸೊ ಟೇಸ್ಟ್ ಬರಲ್ಲ. ಇವಾಗ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಇದು ಫುಲ್ ಹಸಿ ಸ್ಮೆಲ್ ಏನಿರುತ್ತೆ ಈರುಳ್ಳಿದು, ಅದು ಕಂಪ್ಲೀಟಾಗಿ ನಮಗೆ ಸ್ಮೆಲ್ ಗೊತ್ತಾಗಬಾರ್ದು ಈರುಳ್ಳಿದು. ಹಾಗೆ ನಾವು ಅದು ಗೋಲ್ಡನ್ ಬ್ರೌನ್ ಏನು ಬರುತ್ತೆ ಈರುಳ್ಳಿ, ಅದು ಬಂದ ಕೂಡಲೇ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಿದೆ ಅದನ್ನು ಹಾಕೋಬೇಕಾಗತ್ತೆ. ನೋಡಿ ಇಲ್ಲಿ ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ಇಲ್ಲಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಯಿಂದ ತರೋದಕ್ಕಿಂತ ನಾವು ಮನೇಲೇ ಮಾಡಿಕೊಂಡು ಅದು ಜಸ್ಟ್ ಒಂದು 5-10 ನಿಮಿಷ ಕೆಲಸ, 10 ನಿಮಿಷನೂ ಅಲ್ಲ, ಜಸ್ಟ್ 5 ನಿಮಿಷ ಕೆಲಸ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದು. ಅಂಗಡಿಯಿಂದ ತಂದು ಮಾಡೋದಕ್ಕಿಂತ ಮನೇಲೇ ಮಾಡಿಕೊಂಡು ನಾವು ತಿಂದರೆ ಅಥವಾ ಐಟಮ್ಸ್ ಏನೇ ನಾನ್ ವೆಜ್ ಐಟಮ್ಸ್ಗೂ ಮನೇಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಇನ್ನೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಆ ಮನೆ ಊಟ ಅನ್ನೋ ಒಂದು ರುಚಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಕಂಪ್ಲೀಟಾಗಿ ನಾವು ಕುಕ್ ಮಾಡ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಚಿಕನನ್ನು ಹಾಕ್ತಾಯಿದ್ದೀನಿ. ಸೊ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಬಾಡಿಸ್ಕೊಂಡ ನಂತರ ನಾನಿಲ್ಲಿ 1 ಬೌಲಷ್ಟು ಚಿಕನ್ನ ನಾನೇನು ತಗೊಂಡಿದ್ದೆ ಅದನ್ನು ನಾನು ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಚಿಕನನ್ನು ಕೂಡ ನಾವು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಸೊ ಚಿಕನ್ ಜಾಸ್ತಿ ಚೆನ್ನಾಗಿ ಬೆಂದಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಚಿಕನ್ನ ನಾವು ತಿನ್ನುವಾಗ ಚಿಕನ್ ಬೆಂದಿದ್ರೆ ನಮಗೆ ಅದೊಂದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸೊ ಸ್ವಲ್ಪ ಹೊತ್ತು ಚಿಕನ್ ಬೇಯಲಿಕ್ಕೆ ಬಿಟ್ಟ ನಂತರ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪನ್ನು ನಾವು ಹಾಕುವಾಗ ಇಷ್ಟೇ ಅಷ್ಟೇ ಅಂತ ಕ್ವಾಂಟಿಟಿ ಅಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಮನೆಗಳಲ್ಲಿ ಜಾಸ್ತಿ ಸಾಲ್ಟ್ ಯೂಸ್ ಮಾಡ್ತಾರೆ, ಸ್ವಲ್ಪ ಜನ ಕಮ್ಮಿ ಸಾಲ್ಟ್ ಯೂಸ್ ಮಾಡ್ತಾರೆ. ಸೊ ನೋಡಿಕೊಂಡು ಹಾಕೋಬೇಕು. ಹಾಗೆ ಇಲ್ಲಿ ಉಪ್ಪು ಹಾಕಿದ ನಂತರ ಮೇನ್ ಇಂಗ್ರೀಡಿಯೆಂಟ್ ನಾನಿವತ್ತು ಮಾಡ್ತಾ ಇರೋದು ಪೆಪ್ಪರ್ ಚಿಕನ್, ಬ್ಯಾಚುಲರ್ಸ್ ಪೆಪ್ಪರ್ ಚಿಕನ್. ಹಾಗಾಗಿ ಪೆಪ್ಪರನ್ನು ನಾವು ಹಾಕೋಬೇಕು. ನಾನಿಲ್ಲಿ ಏನಕ್ಕೆ ಬ್ಯಾಚುಲರ್ಸ್ ಸ್ಪೆಷಲ್ ಪೆಪ್ಪರ್ ಚಿಕನ್ ಅಂತ ಹೇಳಿದ್ದೀನಿ ಅಂದರೆ ತುಂಬಾ ಸಿಂಪಲ್ ಆಗಿರೋವಂಥ ಚಿಕನ್ ಇದು. ಒಂದು 5-10 ನಿಮಿಷದಲ್ಲಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಈ ಚಿಕನ್ ರೆಸಿಪಿ. ಹಾಗೆಯೇ ಮನೇಲೇ ಇರುವಂಥ ಐಟಮ್ಸ್, ನಾವು ಇಮಿಡಿಯೇಟಾಗಿ ಏನೋ ಒಂದು ಚಿಕನ್ ತಿನ್ಬೇಕನ್ನಿಸ್ತಿದೆ ಅಂತ ಹೇಳಿದರೆ ಚಿಕನ್ನ ತಂದು ಕೂಡಲೇ ನಾವು ಮನೇಲೇ ಇರುವಂಥ ಐಟಮ್ಸ್ ಇಟ್ಕೊಂಡು ನಾವು ಈ ರೆಸಿಪಿನ ಮಾಡ್ಬೋದು. ತುಂಬಾ ಸಿಂಪಲ್. ಸೊ ನಾನಿಲ್ಲಿ ಒಂದು 1/4 ಗ್ಲಾಸಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಸ್ವಲ್ಪ ಅದನ್ನು ಈ ರೀತಿ ಕುದಿಲಿಕ್ಕೆ ಬಿಡಬೇಕು. ಎಸ್ಪೆಷಲಿ ಇವಾಗ ಮಳೆಗಾಲ, ಹಾಗೆ ಬ್ಯಾಚುಲರ್ಸ್ ಹುಡುಗರೇ ಆಗಿರ್ಬೋದು ಅಥವಾ ಹುಡುಗಿರು ಕೂಡ, ಕೆಲವೊಬ್ಬರು ಹಾಸ್ಟೆಲಲ್ಲಿರ್ತಾರೆ, ಪಿ ಜಿಲಿರ್ತಾರೆ. ಸೊ ಅವ್ರಿಗೂ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು.
ಸೊ ನಾನಾಗಲೇ ಒಂದು ಕ್ಲಿಪ್ಪಿಂಗ್ ತೋರಿಸ್ದೆ. ಸೊ ನಾವು ಪೆಪ್ಪರನ್ನು ಪುಡಿ ಮಾಡಿ ಹಾಕಿರೋದು. ಸೊ ಅದು ಕೂಡ ಯಾವುದೇ ರೆಡಿಮೇಡ್ ಅಲ್ಲ. ಸೊ ಇದು ನಮ್ಮದೇ ತೋಟದಲ್ಲಿ ಬೆಳೆದಿರುವಂಥ ಪೆಪ್ಪರ್. ಸೊ ಇನ್ನೂ ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಏನಕ್ಕೆ ಹೇಳ್ತಿದ್ದೀನಿ ಇದೆಲ್ಲ ಅಂತ ಹೇಳಿದ್ರೆ, ಸೊ ಕಂಪ್ಲೀಟಾಗಿ ಇದು ಹೋಮ್ ಮೇಡ್ ರೆಸಿಪಿ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಅಂಗಡಿಯಿಂದ ತಂದಿದ್ದಲ್ಲ, ಹಾಗೆ ಪೆಪ್ಪರನ್ನು ಕೂಡ ನಾನು ಕೊಂಡ್ಕೊಂಡಿದ್ದಲ್ಲ, ನಾವೇ ಬೆಳೆದಿರುವಂಥ ಪೆಪ್ಪರನ್ನು ಹಾಕ್ತಾ ಇರೋದು. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಉದ್ದೇಶ ಇಷ್ಟೇ, ಮನೆಯಲ್ಲೇ ನಾವೇ ಬೆಳೆದಿರುವಂಥ ಒಂದು ಇದರಲ್ಲಿ ಅಥವಾ ನಾವೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಅದರಲ್ಲಿ ನಾವು ಇದನ್ನು ಪೆಪ್ಪರ್ ಚಿಕನನ್ನು ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ನಾನು ಈ ರೀಸನ್ನ ಕೊಟ್ಟೆ. ಸೊ ಬೇರೆ ಏನೂ ಅಲ್ಲ. ಕೆಲವ್ರು ಅನ್ಕೋಬೋದು ಏನಪ್ಪ ಇವ್ರು ಬೆಳೆದಿರೋದು ಹಾಗೆ ಹೀಗೆ ಅಂತೆಲ್ಲ. ಸೊ ಆ ಥರದ್ದೇನು ಅಂದ್ಕೋಬೇಡಿ. ಜಸ್ಟ್ ಕಂಪ್ಲೀಟಾಗಿದ್ದು ಹೋಮ್ ಮೇಡ್ ಚಿಕನ್ ಅಂತ ಹೇಳೋಕ್ಕೋಸ್ಕರ ನಾನು ಈ ಥರ ಎಕ್ಸ್ಪ್ಲನೇಷನ್ ಮಾಡ್ತಾ ಇರೋದಷ್ಟೇ. ಸೊ ಮತ್ತೆ ನಾವು ಮತ್ತೊಂದು ಸತಿ ನೀರು ಹಾಕೊಂಡ ನಂತರ ಮತ್ತೊಮ್ಮೆ ನಾನು 2 ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಫೈನಲ್ ಆಗಿ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಸೊ ಇದನ್ನು ನಾನು ಬ್ಯಾಚುಲರ್ ಪೆಪ್ಪರ್ ಚಿಕನ್ ಅಂತ ಹೇಳಿರೋದು ಯಾಕೆ ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಹೇಳಿದಾಗೆ ಮನೇಲೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಆದ್ದರಿಂದ ಸೊ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.